ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ವಜ್ರಾಯಾಣಂ ನಮೋ ಲೋಯೇ ಸೌವಸಾಹೂಣಂ ಏಸೋ ಪಂಚ ನಮೋಕಾರೋ ಸೌವಪಾವಪ್ಪಣಾಸನೋ ಮಂಗಳಾಣಂ ಚ ಸರ್ವೇಸಿ ಪರಮಂ ಹವೈ ಮಂಗಳಂ ಮಂಗಳಂ ಮಂಗಳಂ. ನನ್ನ ಶಾಲಾ ದಿನಗಳಿಂದ ಹಿಡಿದು 2022ರವರೆಗೆ 4 ಬಾರಿ ಶ್ರವಣಬೆಳಗೊಳದ ದೊಡ್ಡ ಬೆಟ್ಟದಲ್ಲಿ ವಿರಾಜಮಾನನಾಗಿರುವ ತ್ಯಾಗಮೂರ್ತಿ ಗೊಮ್ಮಟೇಶ್ವರನನ್ನು ನೋಡಿ ಅಲ್ಲಿಂದಲೇ ನಿಂತು ಚಿಕ್ಕ ಬೆಟ್ಟವನ್ನು ನೋಡಿ ಬರುವ ಪ್ರವಾಸದ ನಡುವೆ ಒಮ್ಮೆಯಾದರೂ ಚಿಕ್ಕ ಬೆಟ್ಟವನ್ನು ನೋಡಿ ಬರಬೇಕೆನ್ನುವ ಕುತೂಹಲ ಹುಟ್ಟಿತು. 2022ರ ನವೆಂಬರ್ ತಿಂಗಳಲ್ಲಿ ನನ್ನ ಆತ್ಮೀಯ ಗೆಳೆಯರಾದ ರಂಗಸ್ವಾಮಿಯ ಜೊತೆಗೆ ಚಿಕ್ಕ ಬೆಟ್ಟಕ್ಕೆ ಹೊರಟೆ. ಇಂದು ನಮ್ಮ ಆಸ್ತಿಕತೆ ಆಧ್ಯಾತ್ಮವು ತೀರಾ ವ್ಯಾಪಾರೀಕರಣವಾಗಿದ್ದು ಕಳೆದು ಹೋದ ಇತಿಹಾಸದ ತಾತ್ವಿಕ ಅಂಶಗಳನ್ನು ಕಡೆಗಣಿಸಿ ಭವ್ಯತೆಯ ಹಿಂದಿದ್ದ ದಿವ್ಯತೆಯನ್ನು ಮರೆಯುತ್ತಿದ್ದೇವೆ. ಚಿಕ್ಕ ಬೆಟ್ಟದ ಅರಿವಿನ ಪಥವು ಆಧುನಿಕ ಸರಹದ್ದಿನಲ್ಲಿ ಮೂಲೆಗುಂಪಾಗಿದೆ. ಚಿಕ್ಕ ಬೆಟ್ಟದ ಪುರಾತನ ಹೆಸರು ಕಳ್ಬಪ್ಪು. ಚಂದ್ರಗುಪ್ತ ಮೌರ್ಯ ಹಾಗೂ ಅವನ ಗುರು ಭದ್ರಬಾಹು ಮುನಿಯು ಈ ಬೆಟ್ಟಕ್ಕೆ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಬಂದಿದ್ದರು ಎನ್ನುವ ಐತಿಹ್ಯ ಇದೆ. ಆದರೆ ಇದನ್ನು ತಿಳಿಸುವ 2 ಶಾಸನವು ಕ್ರಿಸ್ತ ಶಕ 5ನೇ ಶತಮಾನಕ್ಕೆ ಸೇರಿದ್ದು. ಈ ಸ್ಥಳವು ಆಧ್ಯಾತ್ಮದ ಉನ್ನತ ಪ್ರಭೆಯನ್ನು ಬೀರಿದ್ದ ಸಾಧನ ಕ್ಷೇತ್ರವಾಗಿತ್ತು. ಕ್ರಿಸ್ತ ಶಕ 7ನೇ ಶತಮಾನದ ನಂತರದಿಂದ ಇಚ್ಛಾಮರಣವನ್ನು ಬಯಸುವವರ ಕೇಂದ್ರವೂ ಆಗಿತ್ತು. ಈ ಸ್ಥಳಕ್ಕೆ ತೀರ್ಥಗಿರಿ, ಚಂದ್ರಗಿರಿ, ಋಷಿಗಿರಿ, ಸಮಾಧಿ ಬೆಟ್ಟ, ಕಟವಪ್ರ ಹೀಗೆ ಹಲವು ಹೆಸರುಗಳಿಂದ ಕರೆಯಲ್ಪಡುತ್ತಿತ್ತು. ಇಲ್ಲಿಗೆ ಬರುತ್ತಿದ್ದ ಅನೇಕ ಜನರು ಶ್ರಮಣ ಕಂತಿಯರಾಗಿದ್ದರು. ಇವರ ವಿವರಗಳು ಇಲ್ಲಿನ ಹಲವು ಶಾಸನಗಳಲ್ಲಿ ಉಲ್ಲೇಖಿತವಾಗಿದೆ. ಚಿಕ್ಕ ಬೆಟ್ಟದ ಮೇಲೆ 100ಕ್ಕೂ ಹೆಚ್ಚು ಸಮಾಧಿ ಸ್ಮಾರಕಗಳು ಇವೆ. ಇಲ್ಲಿ ಕಾಣಸಿಕ್ಕುವ ಭದ್ರಬಾಹು ಮುನಿಯ ಸಾಧನೆ ಮಾಡಿದ ಮತ್ತು ಜೀವಸಮಾಧಿ ಹೊಂದಿದ ಸ್ಥಳವು ಪ್ರಾಕೃತಿಕ ಗುಹೆಯಾಗಿದ್ದು ಮುಂದೆ ಅಂದರೆ ಸುಮಾರು 10ನೇ ಶತಮಾನದ ನಂತರವೇ ಒಂದಿಷ್ಟು ನಿರ್ಮಾಣ ಕಾರ್ಯಗಳನ್ನು ಮಾಡಿರಬೇಕು. ಅದಲ್ಲದೆ ಇದೇ ಕಾಲಘಟ್ಟದಲ್ಲಿ ಚಿಕ್ಕ ಬೆಟ್ಟವು ಹಲವು ಸ್ಥಿತ್ಯಂತರಗಳನ್ನು ಪಡೆದಿರುವ ಸಾಧ್ಯತೆಗಳೂ ಇವೆ. ಚಿಕ್ಕ ಬೆಟ್ಟದಲ್ಲಿ ಕಾಣುತ್ತಿರುವ ಕಟ್ಟಡಗಳು ಸುಮಾರು 12ನೇ ಶತಮಾನದ ಪೂರ್ವಾರ್ಧದಲ್ಲಿ ನಿರ್ಮಾಣಗೊಂಡಿರಬೇಕೆಂದು ಊಹಿಸಬಹುದು. ಕೆಲವು ಆಮೇಲೆ ನಿರ್ಮಾಣಗೊಂಡಿರಬಹುದು ಮತ್ತು ಕಾಲಕಾಲಕ್ಕೆ ಸೇರಿಕೆ ಅಥವಾ ಪುನರುಜ್ಜೀವನಗೊಂಡಿರಬಹುದು. ನೆಲಮಟ್ಟದಿಂದ ಸುಮಾರು 200 ಅಡಿ ಎತ್ತರವಿರುವ ಚಿಕ್ಕ ಬೆಟ್ಟಕ್ಕೆ ಮೆಟ್ಟಲುಗಳನ್ನು ಹತ್ತಿ ಹೋಗಬೇಕಾಗುತ್ತದೆ. ಇವುಗಳ ನಡುವೆ 2 ತೋರಣಗಳು ಸಿಗುತ್ತವೆ. ಆಮೇಲೆ ಕೋಟೆಯಿಂದ ಆವೃತವಾದ ಪ್ರಾಂಗಣವನ್ನು ಪ್ರವೇಶಿಸಿದಾಗ ಅಲ್ಲಿ ಹಲವು ಬಸದಿಗಳು ಕಾಣಸಿಗುತ್ತವೆ. ಮಾರಸಿಂಹನ ಮಾನಸ್ತಂಭ, ಶಾಸನಗಳು, ನಿಷಿದಿ ಮಂಟಪ, ಕವಿರತ್ನನೆಂದು ಬಿರುದಾಂಕಿತ ರನ್ನನ ಬಗೆಗಿನ ಚಿಕ್ಕ ಶಾಸನ, ಭಗ್ನಗೊಂಡ ಶಿಲ್ಪಗಳನ್ನು ಪ್ರಾಕಾರದೊಳಗೆ ಕಾಣಬಹುದು. ಬಾಹುಬಲಿಯ ಹೆಸರು ಕರ್ನಾಟಕದಲ್ಲಿ ಗೊಮ್ಮಟೇಶ್ವರ ಎಂದು ಪ್ರಚಲಿತಕ್ಕೆ ಬಂದದ್ದು ಸರಿಸುಮಾರು 12ನೇ ಶತಮಾನದ ಹೊತ್ತಿಗೆ. ಬೆಳ್ಗೊಳ ಎಂಬ ಹೆಸರು ಸ್ವಚ್ಛವಾದ ಕೊಳ ಅಥವಾ ಕೆರೆ ಇರುವುದರಿಂದ ಬಂದಿರಬಹುದು. ಇಲ್ಲಿನ ಶ್ರವಣರ ಸಾಧನ ಕ್ಷೇತ್ರವಾಗಿರುವುದರಿಂದ ಇದಕ್ಕೆ ಶ್ರವಣ ಬೆಳ್ಗೊಳ ಎಂಬ ಹೆಸರು ಮುನ್ನೆಲೆಗೆ ಬಂದಿರಬಹುದು. ಇಂದು ಹೆಚ್ಚಿನ ಎಲ್ಲಾ ಮತಗಳ ತತ್ವ ಅನುಷ್ಠಾನಗಳು ಸ್ಥಿತ್ಯಂತರಗೊಂಡಿದೆ. ಅದಕ್ಕೆ ಜೈನ ಮತವೂ ಹೊರತಲ್ಲ.
ಜೈನ ಮತದ ಕ್ಲಿಷ್ಟಕರವಾದ ಆಧ್ಯಾತ್ಮ ತತ್ವಚಿಂತನೆಯನ್ನು ಬದಿಗಿಟ್ಟು ನೋಡುವುದಾದರೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ ಎನ್ನುವ ರತ್ನತ್ರಯ, ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಎಂಬ ಪಂಚಾಣುವ್ರತಗಳು ಅತಿ ಮುಖ್ಯ. ಗೃಹಸ್ಥರು ಏಕಪತ್ನಿಸ್ಥರಾಗಿರಬೇಕೆಂಬ ನಿಯಮಗಳೂ ಸೇರಿವೆ. ಇದನ್ನು ಪಾಲಿಸಲು ಇಂದು ಕಷ್ಟಕರವೆನ್ನುವುದು ವ್ಯಕ್ತಿಯ ದೌರ್ಬಲ್ಯವನ್ನು ತಿಳಿಸುತ್ತದೇ ವಿನಃ ಕಾಲದ ಬದಲಾವಣೆಯಲ್ಲ. ಯಾಕೆಂದರೆ ಕಾಲ ಕೂಡ ಮನಸ್ಸಿನ ಉತ್ಪನ್ನವೇ ಆಗಿದೆ. ಇಂದು ಹೆಚ್ಚಿನ ಮತಗಳು ಸಿದ್ಧಾಂತದ ಗಿಳಿಪಾಠಕ್ಕೆ, ಪ್ರದರ್ಶನಕ್ಕೆ ಬಲಿಬಿದ್ದು ಅನುಷ್ಠಾನದ ಸಾಧನೆಯ ಪಥವು ಮಸುಕಾಗಿ ಹೋಗುತ್ತಿದೆ. ಚಿಕ್ಕ ಬೆಟ್ಟದ ಸಂಕ್ಷಿಪ್ತ ಮಾಹಿತಿಯನ್ನು ಮುಗಿಸುವ ಮೊದಲು ಭದ್ರಬಾಹು ಮುನಿ ಮತ್ತು ಚಂದ್ರಗುಪ್ತ ಮೌರ್ಯರ ವಿಚಾರವನ್ನು ಒಂದಿಷ್ಟಾದರೂ ಇಲ್ಲಿ ಹೇಳಲೇಬೇಕಾಗುತ್ತದೆ. ಭದ್ರಬಾಹು ಮುನಿಗಳ ಬಗ್ಗೆ ಹಲವು ಜನಜನಿತ ಐತಿಹ್ಯಗಳು ಸಿಕ್ಕಿದ್ದರೂ ಕ್ರಿಸ್ತ ಶಕ 7ನೇ ಶತಮಾನದ ಶಾಸನವೊಂದರಲ್ಲಿ ಒಂದಿಷ್ಟು ಮಾಹಿತಿಗಳು ಸಿಗುತ್ತವೆ. ಈ ನಿಟ್ಟಿನಲ್ಲಿ ಮುಖ್ಯವಾದ ಉಲ್ಲೇಖಗಳು ನಮಗೆ ಸಿಕ್ಕುವುದು 10ನೇ ಶತಮಾನದಲ್ಲಿ ಬರೆದ ಶಿವಕೋಟಾಚಾರ್ಯರ ವಡ್ಡಾರದನೆ. ಈ ಕೃತಿಯಲ್ಲಿ ಬರುವ ಕಥೆಯ ಪ್ರಕಾರ ಕೌಂಡಿನಿ ನಗರದ ಸೋಮಶರ್ಮ ಮತ್ತು ಸೋಮಶ್ರೀಯ ಗರ್ಭದಲ್ಲಿ ಜನಿಸಿದವನೇ ಭದ್ರಬಾಹು. ಗೋವರ್ಧನನೆಂಬ ಜಿನಮುನಿಯು ಈತನು 14 ಪೂರ್ವ ಗ್ರಂಥಗಳನ್ನು ಬಲ್ಲ ಮಹಾಮುನಿ ಆಗಲಿದ್ದಾನೆಂದು ದಿವ್ಯ ದೃಷ್ಟಿಯಿಂದ ಅರಿತು ಈತನನ್ನು ತನಗೆ ಒಪ್ಪಿಸಬೇಕಾಗಿ ಹೆತ್ತವರಲ್ಲಿ ಕೇಳಿಕೊಳ್ಳುತ್ತಾನೆ. ಭದ್ರಬಾಹುವಿನ ಪ್ರಖರ ಪಾಂಡಿತ್ಯದ ಕೀರ್ತಿಯು ಎಲ್ಲೆಡೆಯೂ ಹಬ್ಬುತ್ತದೆ. ಮುಂದೆ ಗುರುಗಳೆಡೆಗೆ ಬಂದು ಜೈನ ದೀಕ್ಷೆಯನ್ನು ಪಡೆಯುತ್ತಾನೆ. ಒಂದು ಬಾರಿ ಈತನು ಪಾರಿವ್ರಾಜಕನಾಗಿ ಮುನಿ ಸಮುದಾಯದ ಜೊತೆಗೆ ಉಜ್ಜಯಿನಿಗೆ ಬರುತ್ತಾನೆ. ಇವನ ಆಗಮನದ ವಿಚಾರವನ್ನು ತಿಳಿದು ಸಾಮ್ರಾಟ ಚಂದ್ರಗುಪ್ತನು ಈತನನ್ನು ಭೇಟಿ ಮಾಡಿ ಅವನಿಂದ ಪ್ರಭಾವಿತನಾಗುತ್ತಾನೆ. ಒಂದು ಸಾರಿ ಚರಿಗೆಗೆಂದು ಪಟ್ಟಣವೊಂದರ ಮನೆಗೆ ಹೋಗುವ ವೇಳೆ ಯಾರೂ ಇಲ್ಲದ ಮನೆಯ ಒಳಕೋಣೆಯ ತೊಟ್ಟಿಲಿನಿಂದ ಅಸ್ಪಷ್ಟವಾಗಿ ಗೋಚರಿಸುತ್ತಿದ್ದ ಮಗು ಅವರನ್ನು ಕುರಿತು ಎಲೆ ಭಟ್ಟಾರಕ ಹೋಗು ಹೋಗು ಎಂದು ಕೂಗುತ್ತದೆ. ಆಗ ಭದ್ರಬಾಹು ಮುನಿ ಎಷ್ಟು ಕಾಲಕ್ಕೆಂದು ಪ್ರಶ್ನಿಸಿದಾಗ 12 ವರ್ಷವೆಂದು ಉತ್ತರಿಸುತ್ತದೆ. ಮುಂದೆ ಬರುವ ಬರಗಾಲದ ಸೂಚನೆ ಇದೆಂದು ತಿಳಿದು ತನ್ನ ಸಮುದಾಯಕ್ಕೆ ಈ ವಿಷಯವನ್ನು ಅರುಹುತ್ತಾನೆ. ಇದೇ ಸಮಯದಲ್ಲಿ ಮೌರ್ಯ ದೊರೆ ಚಂದ್ರಗುಪ್ತನು ತಾನು ಕಂಡ 16 ಕೆಟ್ಟ ಕನಸುಗಳನ್ನು ಮುನಿಯ ಬಳಿ ತಿಳಿಸಿ ರಾಜತ್ಯಾಗ ಮಾಡಿ ಭದ್ರಬಾಹುವಿನಿಂದ ದೀಕ್ಷೆಯನ್ನು ಸ್ವೀಕರಿಸಿ ಸಂಘವನ್ನು ಸೇರುತ್ತಾನೆ. ಮುನಿಗಳ ಜೊತೆಗೆ ಹಲವು ಸಾವಿರ ಋಷಿ ಸಮುದಾಯದೊಡನೆ ದಕ್ಷಿಣದ ಯಾತ್ರೆಯನ್ನು ಮಾಡಿಕೊಂಡು ಕಳ್ಬಪ್ಪು ಅಥವಾ ಇಂದು ಹೆಸರುವಾಸಿಯಾಗಿರುವ ಶ್ರವಣ ಬೆಳ್ಗೊಳಕ್ಕೆ ಬರುತ್ತಾರೆ. ಚಿಕ್ಕ ಬೆಟ್ಟದಲ್ಲಿ ನೆಲೆ ನಿಂತ ಭದ್ರಬಾಹು ಮುನಿಗಳು ತಮ್ಮ ಆಯುಷ್ಯದ ಕಾಲಮಿತಿ ತಿಳಿದು ನೀವೆಲ್ಲ ಮುಂದೆ ಸಾಗಿ ನಾನಿಲ್ಲೇ ಉಳಿದುಕೊಳ್ಳುತ್ತೇನೆಂದು ಹೇಳುತ್ತಾರೆ. ಆದರೆ ಚಂದ್ರಗುಪ್ತನು ಉಳಿದವರೊಂದಿಗೆ ಮುಂದೆ ಸಾಗಲು ಒಪ್ಪದೆ ಗುರುಗಳ ಸೇವೆಯಲ್ಲಿ ತೊಡಗುತ್ತಾನೆ. ಭದ್ರಬಾಹು ಮುನಿಗಳು ಇಲ್ಲಿನ ಪ್ರಾಕೃತಿಕ ಗುಹೆಯೊಂದರಲ್ಲಿ ಚತುರ್ವಿಧ ಆಹಾರಕ್ಕೂ ಮತ್ತು ಶರೀರಕ್ಕೂ ಪೂರ್ಣ ಪ್ರಮಾಣದ ನಿವೃತ್ತಿ ಹೇಳಿ ಸಲ್ಲೇಖನ ವ್ರತವನ್ನು ಕೈಗೊಳ್ಳುತ್ತಾರೆ. 32 ತುತ್ತುಗಳಲ್ಲಿ ದಿನಕ್ಕೊಂದು ತುತ್ತು ಕಡಿಮೆ ಮಾಡಿ ಹಸಿವೆಯನ್ನು ಸಹಿಸಿ ಸಮ್ಯಕ್ಜ್ಞಾನ, ದರ್ಶನ ಮತ್ತು ಚಾರಿತ್ರ್ಯಗಳನ್ನು ಸಾಧಿಸಿ ಸ್ವರ್ಗಸ್ಥನಾಗಿ ಬ್ರಹ್ಮಕಲ್ಪದಲ್ಲಿ ಅಮಿತ ಕಾಂತಿ ಎಂಬ ದೇವನಾಗಿ ಹುಟ್ಟುತ್ತಾನೆ. ಭದ್ರಬಾಹು ಮುನಿಗಳ ನಂತರ ಚಂದ್ರಗುಪ್ತ ಮುನಿಯು 12 ವರ್ಷಗಳ ಕಾಲ ಅಲ್ಲಿ ತಪಸ್ಸು ಮಾಡಿ ರತ್ನತ್ರಯಗಳನ್ನು ಸಾಧಿಸಿ ಅಲ್ಲೇ ದೇಹತ್ಯಾಗ ಮಾಡಿ ಬ್ರಹ್ಮಕಲ್ಪದಲ್ಲಿ ಶ್ರೀಧರನೆಂಬ ದೇವನಾಗಿ ಹುಟ್ಟುತ್ತಾನೆ. ಈ ಸಂಚಿಕೆಯಲ್ಲಿ ಚಿಕ್ಕ ಬೆಟ್ಟದ ಸಂಕ್ಷಿಪ್ತ ಮಾಹಿತಿಗಳನ್ನು ನೀಡುತ್ತಾ ನಿಮ್ಮನ್ನು ಶ್ರವಣ ಬೆಳ್ಗೊಳದ ಮೊದಲ ಸಂಚಿಕೆಗೆ ನಾಲ್ಮೆಯಿಂದ ಆಹ್ವಾನಿಸುತ್ತಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ದೊಡ್ಡ ಬೆಟ್ಟದ ಚಾರಿತ್ರಿಕ ಮತ್ತು ಧಾರ್ಮಿಕ ಹಿನ್ನೆಲೆಯೊಂದಿಗೆ ಭೇಟಿಯಾಗುತ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ವಂದನೆಗಳು.